ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಒಂದು ಬೇರೆ ಟೈಪದ್ದು ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉದ್ದಿನ ಹಿಟ್ಟು ರುಬ್ಬಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಕಿಬಿಟ್ಟು ಓಂಕಾಳು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸೋಡಾ ಹಾಕಿ ಹಿಂಗೆ ಕಲಿಸಿಟ್ಟಿದ್ದೀನಿ. ಈಗ ಇದನ್ನು ಬಜ್ಜಿ ಮಾಡೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ನಾನು ತೆಗಿತಾ ಇದ್ದೀನಿ. ಎಷ್ಟು ಗರಿ 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 ಆಗಿವೆ. ಮಧ್ಯಾಹ್ನ ಟೀ ಜೋಡಿ ಅದೇ ನೀನು ಸ್ವಲ್ಪ ಉದ್ದಿನ ವಡೆ ಮಾಡಿದ್ದಲ್ಲ, ಹಿಟ್ಟು ಉಳಿದಿತ್ತ, ಅದನ್ನು ಯಾಕೆ ಕೆಡಿಸೋದು ಅಂತ ತಿಳ್ಕೊಂಡು ಈ ರೀತಿ ಮಾಡಿದ್ದೀನಿ. ಚೆನ್ನಾಗಿ ಆಗ್ತಾವೆ. ಸ್ವಲ್ಪ ಒಂಬಣ್ಣು ಬರೋ ತನಕ ಕರಿಬೇಕು ಅಷ್ಟೇ. ನೋಡಿ, ಕರಿತಾವೆ, ಚೆನ್ನಾಗಿ ಕರಿತಾವೆ. ಗರಿ ಗರಿಯಾದ ಬಜ್ಜಿ ಮಧ್ಯಾಹ್ನ ಟೀ ಜೋಡಿ ತುಂಬ ಚೆನ್ನಾಗಿರ್ತವೆ. ಹಿಂಗೆ ಯಾವಾಗಾದರೂ ಹಿಟ್ಟು ಉಳಿದಿರ್ತದಲ್ಲ, ಹಿಂದಿಂದು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಕೂಡಿಸಿ ಕಾಳು, ಮೆಣಸುಪುಡಿ, ಇದು ಸೋಡಾ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿಬಿಟ್ಟು ಸೋಡಾ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಆಮೇಲೆ ಈ ಥರ ಬಜ್ಜಿ ಮಾಡಿಕೊಂಡ್ರೆ ಗರಿ ಗರಿ ಬಜ್ಜಿ ತುಂಬ ರುಚಿಯಾಗಿರ್ತಾವೆ. ನೀವು ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಈಗ ಗರಿ ಗರಿಯಾದ ಸಮೋಸ ಗರಿ ಗರಿಯಾದ ಬಜ್ಜಿ ರೆಡಿಯಾಗಿವೆ. ಅದ್ರ ಜೊತೆ ಚಟ್ನಿ, ಇದ್ರದ್ದು ಶೇಂಗಾದ ಖಾರ ಚಟ್ನಿ ಮತ್ತು ಒಂದು ಸಮೋಸಾದ ಚಟ್ನಿ ತುಂಬ ರುಚಿಯಾಗಿ ಅನ್ನಿಸ್ತದೆ. ನೋಡಿ, ಇದನ್ನು ಸನಿಹದಿಂದ ತೋರಿಸ್ತಾ ಇದ್ದೇನೆ.